ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣಾಂತಃಪುರದಲ್ಲಿ ನಾನಾ ರೀತಿಯಿಂದ ನಿದ್ರಿಸುತ್ತಿದ್ದ ಸ್ತ್ರೀಯರನ್ನು ಮಂಡೋದರಿಯನ್ನು ಕಂಡು ಅವಳನ್ನೇ ಸೀತೆಯೆಂದು ಭ್ರಮಿಸಿದುದು ಎಂಬ 10ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಹನುಮಂತನು ಅಲ್ಲಲ್ಲಿ ನೋಡುತ್ತಿರುವಾಗ ಮುಂದೆ ನವರತ್ನ ಖಚಿತವಾಗಿ ಸಾಕ್ಷಾತ್ ದೇವೇಂದ್ರನ ಶಯನ ಗ್ರಹಕ್ಕೆ ಎಣೆಯಾದ ಸ್ಫಟಿಕದ ಶಯನ ಮಂಟಪವನ್ನು ಕಂಡನು. ಆ ಮಂಟಪಕ್ಕಾದರೂ ಸುತ್ತಲೂ ಅಂಚಿನಲ್ಲಿ ಚಿತ್ರದ ಕೆಲಸ ಮಾಡಲ್ಪಟ್ಟ ದಂತದ ಕಟ್ಟುಗಳು, ಅದರಿಂದಾಚೆಗೆ ಚಿನ್ನದ ಕುಸುರಿಗಳು, ಅದರ ಮೇಲೆ ಬೆಲೆಯುಳ್ಳ ಮೇಲಾದ ಹಾಸಿಗೆಗಳು, ಹೀಗೆ ಸರ್ವೋತ್ತಮ ಸೌಭಾಗ್ಯವುಳ್ಳ ಆ ಮಂಟಪಕ್ಕೆ ಒಂದು ಕಡೆಯಲ್ಲಿ ಮುತ್ತಿನ ಕುಚ್ಚುಗಳಿಂದ ಅಲಂಕೃತವಾಗಿ ಚಂದ್ರಬಿಂಬದಂತಿದ್ದ ಶ್ವೇತ ಛತ್ರವು ಎತ್ತಿ ಕಟ್ಟಲ್ಪಟ್ಟಿರುವುದು. ಸೂರ್ಯನಂತೆ ದೇದೀಪ್ಯಮಾನವಾದ ಆ ಮಂಟಪದ ಸುತ್ತಲೂ ರಕ್ತ ಶೋಕ ಪುಷ್ಪಗಳ ಹೂದಂಡೆಗಳು ತೂಗಾಡುವವು. ಅದರ 4 ಕಡೆಗಳಲ್ಲಿಯೂ ಕೀಲುಗೊಂಬೆಗಳು ಎಡಬಿಡದೆ ಚಾಮರವನ್ನು ಹಾಕುತ್ತಿರುವವು. ಆ ಮಂಟಪದಿಂದ ಹಲವು ಬಗೆಯ ಸುಗಂಧ ಪರಿಮಳವು, ಧೂಪದ ವಾಸನೆಯು ಘಮಘಮಿಸಿ ಹೊರಟು ಬರುತ್ತಿರುವುದು. ಮೇಲಾದ ದುಪ್ಪಟಿಯು, ಉಣ್ಣೆಯ ಚರ್ಮವು ಅದರ ಮೇಲೆ ಹಾಸಲ್ಪಟ್ಟಿರುವುದು. ಸುತ್ತಲೂ ಹೂವಿನ ಕುಚ್ಚುಗಳು ತೂಗಾಡುತ್ತಿರುವವು. ಹನುಮಂತನು ಈ ಶಯನ ಮಂಟಪದ ಸೊಗಸನ್ನು ನೋಡುತ್ತಿರುವಾಗಲೇ ಆ ಮಂಟಪದ ನಡುವೆ ಹಾಸಿಗೆಯಲ್ಲಿ ಮಲಗಿದ್ದ ಒಂದು ದೊಡ್ಡ ರಾಕ್ಷಸಾಕೃತಿಯನ್ನು ಕಂಡನು. ಆ ರಾಕ್ಷಸನಿಗಾದರೂ ಮೇಘದಂತೆ ಕಪ್ಪಾದ ಮೈ, ಕಿವಿಯಲ್ಲಿ ದೇದೀಪ್ಯಮಾನವಾಗಿ ಜ್ವಲಿಸುವ ಕುಂಡಲಗಳು, ತಂಪಾದ ಕಣ್ಣು ರೆಪ್ಪೆಗಳು, ಹಾಸಿಗೆಯ ಮೇಲೆ ಉದ್ದಕ್ಕೆ ನೀಡಿದ ದೊಡ್ಡ ತೋಳುಗಳು, ನಡುವಿನಲ್ಲಿ ಚಿನ್ನದ ಸರಿಗೆಯ ಪಟ್ಟೆಯ ಮಡಿ, ಮೈ ಮೇಲೆ ಸುಗಂಧದಿಂದ ಘಮಘಮಿಸುತ್ತಿರುವ ರಕ್ತ ಚಂದನದ ಪಟ್ಟೆ, ಹೀಗೆ ಮಹಾದ್ಭುತ ರೂಪವುಳ್ಳವನಾಗಿ ಮೈಯುದ್ದಕ್ಕೂ ಸ್ವರ್ಣಾಭರಣಗಳನ್ನು ತೊಟ್ಟು ಹಾಸಿಗೆಯಲ್ಲಿ ಮಲಗಿದ್ದ ಆ ರಾಕ್ಷಸನು ಮಿಂಚಿನಿಂದ ಕೂಡಿ ಸಂಧ್ಯಾರಾಗದಿಂದ ರಂಜಿಸುವ ಕಾಳಮೇಘದಂತೆ ಕಾಣಿಸುತ್ತಿದ್ದನು. ದಿವ್ಯಾಭರಣಗಳಿಂದ ಸ್ಫುರದ್ರೂಪಿಯಾಗಿಯೂ ಕಾಮರೂಪಿಯಾಗಿಯೂ ರಾಕ್ಷಸ ಕನ್ಯೆಯರಿಗೆ ಪ್ರಿಯನಾಗಿಯೂ ಸಮಸ್ತ ರಾಕ್ಷಸ ಕುಲವನ್ನು ಕ್ಷೇಮದಿಂದ ಪೋಷಿಸತಕ್ಕವನಾಗಿಯೂ ಇರುವ ಆ ರಾಕ್ಷಸನು ಆ ರಾತ್ರಿಯ ಮನ್ಮಥ ಕ್ರೀಡೆಗಳಿಂದಲೂ ಮದ್ಯಪಾನದಿಂದಲೂ ಮೈಮರೆತು ಕೈಕಾಲುಗಳನ್ನು ನೀಡಿ ಮಲಗಿರಲು ಸಮುದ್ರ ಮಥನವಾದ ಮೇಲೆ ಆಯಾಸದಿಂದ ಬಳಲಿ ಗಿಡ್ಬಳ್ಳಿಗಳೊಡನೆ ಮಲಗಿರುವ ಮಂದರ ಪರ್ವತದಂತಿದ್ದನು. ಬುಸುಗುಟ್ಟುವ ಮಹಾ ಸರ್ಪದಂತೆ ನಿಶ್ವಸಿಸುತ್ತಾ ಮೇಲಾದ ಹಾಸಿಗೆಯಲ್ಲಿ ಮಲಗಿದ್ದ ಆ ರಾಕ್ಷಸನನ್ನು ಕಂಡು ಹನುಮಂತನು ಮುಂದೆ ಹೋಗಿ ಅವನೇ ರಾವಣನಿರಬಹುದೆಂದೆಣಿಸಿ ಈ ಪಾಪಿಯ ಬಳಿಯಲ್ಲಿಯೇ ನಿಲ್ಲಬಾರದು ಎಂದು ಹಾಗೆಯೇ ಬೆಚ್ಚಿ ಬಿದ್ದವನಂತೆ ಹಿಂದಕ್ಕೆ ಸರಿದನು. ಆಮೇಲೆ ಸೋಪಾನ ಮಾರ್ಗವಾಗಿ ಬೇರೊಂದು ವೇದಿಕೆಯನ್ನೇರಿ ಕುಳಿತು ಆ ರಾಕ್ಷಸನು ಮಲಗಿದ ರೀತಿಯನ್ನು ನೆಟ್ಟ ಕಣ್ಣಿನಿಂದ ನೋಡುತ್ತಿದ್ದನು. ಅವನು ಮಲಗಿದ್ದ ಹಾಸಿಗೆಯು ಮದದಾನೆಯಿಂದ ಆವರಿಸಲ್ಪಟ್ಟ ದೊಡ್ಡ ಗಿರಿ ನದಿಯಂತೆ ತೋರುತ್ತಿತ್ತು. ಚಿನ್ನದ ತೋಳ್ಬಳೆಗಳಿಂದ ಅಲಂಕೃತಗಳಾಗಿ ಹಾಸಿಗೆಯಲ್ಲಿ ಚಾಚಿದ್ದ ಅವನ ತೋಳುಗಳೆರಡು 2 ಇಂದ್ರ ಧ್ವಜಗಳಂತೆ ಶೋಭಿಸುತ್ತಿದ್ದವು. ಆ ತೋಳುಗಳ ಮೇಲೆ ಒಂದು ಕಡೆಯಲ್ಲಿ ಐರಾವತದ ಕೊಂಬಿನ ತಿವಿತದಿಂದುಂಟಾದ ರೇಖೆಗಳು, ಮತ್ತೊಂದು ಕಡೆಯಲ್ಲಿ ಇಂದ್ರನ ವಜ್ರ ಪ್ರಹಾರದಿಂದ ಉಂಟಾದ ಗುರುತುಗಳು, ಬೇರೊಂದು ಕಡೆಯಲ್ಲಿ ವಿಷ್ಣು ಚಕ್ರಾಹತಿಯಿಂದ ಉಂಟಾದ ಗಾಯಗಳು, ಇವೆಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಮತ್ತು ಆ ತೋಳುಗಳೆರಡು ಮಾಂಸ ತುಂಬಿ ದಪ್ಪನಾಗಿಯೂ ಒಂದಕ್ಕೊಂದು ಸಮವಾಗಿ ಉಬ್ಬಿದ ಹೆಗಲುಗಳಿಂದ ಅಂದವಾಗಿಯೂ ಮೈ ಅಳತೆಗೆ ತಕ್ಕ ಪ್ರಮಾಣವುಳ್ಳವುಗಳಾಗಿಯೂ ಬಲಪೂರ್ಣಗಳಾಗಿಯೂ ಇದ್ದವು. ಉಗುರುಗಳು ಹೆಬ್ಬೆರಳುಗಳು ಶುಭ ಲಕ್ಷಣಗಳಿಂದ ಒಪ್ಪುತ್ತಿದ್ದವು. ಹೆಸಳಾದ ಬೆರಳುಗಳು ಇದಕ್ಕೆ ಇನ್ನೂ ಅಂದವನ್ನು ಕೊಡುತ್ತಿದ್ದವು. ಒಂದೊಂದು ತೋಳು ಒಂದೊಂದು ಬಾಗಿಲ ಗಲಿಯಂತೆಯೂ ಮದದಾನೆಯ ಸೊಂಡಿಲಿನಂತೆಯೂ ತೋರುತ್ತಿತ್ತು. ಅಂದವಾದ ಬೆರಳುಗಳಿಂದ ಕೂಡಿ ಶುಭ್ರವಾದ ಹಾಸಿಗೆಯ ಮೇಲೆ ಚಾಚಿದ ಆ ತೋಳುಗಳೆರಡು 5 ಹೆಡೆಯುಳ್ಳ 2 ಮಹಾ ಸರ್ಪಗಳಂತಿದ್ದವು. ಆ ತೋಳುಗಳೆರಡು ಮೊಲದ ರಕ್ತದಂತೆ ಕೆಂಪಾಗಿಯೂ
ಸುಗಂಧ ಶೀತಲವಾಗಿಯೂ ಇದ್ದ ದಿವ್ಯ ಚಂದನದಿಂದ ಲೇಪಿಸಲ್ಪಟ್ಟು ದಿವ್ಯಾಲಂಕಾರಗಳಿಂದ ಶೋಭಿಸುತ್ತಿದ್ದವು. ಆಗಾಗ ದಿವ್ಯ ಸ್ತ್ರೀಯರಿಂದ ಒತ್ತಲ್ಪಟ್ಟು ದಿವ್ಯ ಪರಿಮಳಯುಕ್ತವಾಗಿದ್ದ ಆ ತೋಳುಗಳು ಇದುವರೆಗೆ ಎಷ್ಟೋ ಮಂದಿ ಯಕ್ಷರನ್ನು, ಪನ್ನಗರನ್ನು, ಗಂಧರ್ವರನ್ನು, ದೇವದಾನವರನ್ನು ಗೋಳಾಡಿಸಿರುವವು. ಹೀಗೆ ಮಂದರ ಪರ್ವತದ ಮೇಲೆ ಕೋಪಗೊಂಡು ಮಲಗಿರುವ ಮಹಾಸರ್ಪಗಳಂತೆ ಹಾಸಿಗೆಯ ಮೇಲೆ ನೀಡಿದ ರಾವಣನ ತೋಳುಗಳನ್ನು ಆಂಜನೇಯನು ನೋಡಿದನು. ಮಾಂಸ ತುಂಬಿದ ಆ ತೋಳುಗಳಿಂದ ರಾವಣನು ಎರಡು ಶಿಖರಗಳಿಂದ ಕೂಡಿದ ಒಂದು ದೊಡ್ಡ ಬೆಟ್ಟದಂತೆ ಕಾಣುತ್ತಿದ್ದನು. ಆ ರಾಕ್ಷಸನು ಉಸಿರು ಬಿಡುವಾಗ ಅವನ ಬಾಯಿಯಿಂದ ವಿಶೇಷವಾದ ಮದ್ಯ ಗಂಧವು, ಅದರೊಡನೆ ಮಾವು, ಹೊನ್ನೆ, ಪಗಡೆ ಮುಂತಾದ ಹೂಗಳ ಪರಿಮಳವು, ಮೃಷ್ಟಾನ್ನ ರಸದ ಸುವಾಸನೆಯು ಹೊರಟು ಬರುತ್ತಿತ್ತು. ಅವನ ಉಸಿರಿನ ಗಾಳಿಯೇ ಆ ಮನೆಯ ಅಂಗಳವೆಲ್ಲವನ್ನು ತುಂಬಿರುವಂತೆ ತೋರುತ್ತಿತ್ತು. ಆ ರಾಕ್ಷಸನ ತಲೆಯ ಮೇಲೆ ನಿದ್ರೆಯ ಹೊರಲಾಟದಿಂದ ಸ್ವಲ್ಪವಾಗಿ ಕದಲಿದ ರತ್ನ ಖಚಿತವಾದ ಸುವರ್ಣ ಕಿರೀಟವು, ಕಿವಿಯಲ್ಲಿ ಕಾಂತಿಯಿಂದ ದೇದೀಪ್ಯಮಾನವಾದ ಕರ್ಣಕುಂಡಲಗಳು, ನಡುವಿನಲ್ಲಿ ಪಟ್ಟಮಡಿಯ ದುಕೂಲವು, ಮೈಮೇಲೆ ಬೆಲೆಯುಳ್ಳ ಪೀತಾಂಬರವು, ಅಗಲವಾಗಿ ಉಬ್ಬಿದ ಅವನ ಎದೆಯಲ್ಲಿ ರಕ್ತ ಚಂದನದ ಗುರುತುಳ್ಳ ಮುತ್ತಿನ ಹಾರಗಳು ಅವನ ರಾಜ ತೇಜಸ್ಸಿಗೆ ಮತ್ತಷ್ಟು ಕಳೆಯೇರಿಸುವಂತಿದ್ದವು. ರಕ್ತದಂತೆ ಕೆಂಪೇರಿದ ಅವನ ಕಣ್ಣುಗಳು, ಉದ್ದಿನ ರಾಶಿಯಂತೆ ಕಪ್ಪಾದ ಅವನ ದೇಹವು, ಬುಸುಗುಟ್ಟುವಂತೆ ಅವನ ಮೂಗಿನ ರಂಧ್ರಗಳಿಂದ ಹೊರಟು ಬರುವ ನಿಶ್ವಾಸವು ನೋಡುವವರಿಗೆ ಭಯವನ್ನುಂಟು ಮಾಡುವಂತಿದ್ದವು. ಹಾಸಿಗೆಯಲ್ಲಿ ಮಲಗಿದ ಆ ರಾಕ್ಷಸನು ಗಂಗಾ ಪ್ರವಾಹದಲ್ಲಿ ಮಲಗಿದ ಒಂದು ಮದದಾನೆಯಂತಿದ್ದನು. ಆ ಮಂಟಪದ ನಾಲ್ಕು ಕಡೆಗಳಲ್ಲಿಯೂ ಸುವರ್ಣಮಯಗಳಾದ ದೀಪಸ್ತಂಭಗಳು ನಾಲ್ಕು ದಿಕ್ಕುಗಳನ್ನು ಬೆಳಗುವಂತೆ ಉರಿಯುತ್ತಿರಲು, ಆ ದೀಪ ಪ್ರಭೆಯಲ್ಲಿ ಮಿಂಚಿನಲ್ಲಿ ಕಾಣುವ ಮೇಘದಂತೆ ಆ ರಾವಣನ ಅವಯವಗಳೆಲ್ಲವೂ ಕಾಣುತ್ತಿದ್ದವು. ಅಲ್ಲಿ ಆಂಜನೇಯನು ಮಹಾದೇಹವುಳ್ಳ ಆ ರಾವಣನ ಕಾಲಿನ ಕಡೆಯಲ್ಲಿ ಸಾಲಾಗಿ ಮಲಗಿದ್ದ ರಾಕ್ಷಸ ಪತ್ನಿಯರನ್ನು ಕಂಡನು. ಅವರು ಒಬ್ಬೊಬ್ಬರು ಚಂದ್ರನಂತೆ ಪ್ರಕಾಶಮಾನವಾದ ಮುಖವುಳ್ಳವರಾಗಿಯೂ, ಅಂದವಾದ ಕುಂಡಲವುಳ್ಳವರಾಗಿಯೂ, ಬಾಡದ ಪುಷ್ಪಾಭರಣವುಳ್ಳವರಾಗಿಯೂ ನಿದ್ರಿಸುತ್ತಿದ್ದರು. ಇದಲ್ಲದೆ ನೃತ್ಯ ಗೀತ ವಾದ್ಯಗಳಲ್ಲಿ ಕುಶಲರಾಗಿಯೂ, ಅವಶ್ಯವಿದ್ದಾಗ ರಾವಣನ ಭೋಗಕ್ಕೂ ಯೋಗ್ಯರಾಗಿಯೂ ಇದ್ದ ಕೆಲವು ರೂಪವತಿಯರು ಉತ್ತಮಾಭರಣಗಳನ್ನು ಧರಿಸಿ ಅಲ್ಲಲ್ಲಿ ಮಲಗಿರುವುದನ್ನು ಕಂಡನು. ಅಲ್ಲಿದ್ದ ಒಬ್ಬೊಬ್ಬ ಹೆಂಗಸಿನ ಕಿವಿಗಳಲ್ಲಿಯೂ ವಜ್ರ ವೈಢೂರ್ಯಗಳಿಂದ ಕೆತ್ತಲ್ಪಟ್ಟ ಸುವರ್ಣ ಕುಂಡಲಗಳು, ಒಬ್ಬೊಬ್ಬರ ಭುಜಗಳಲ್ಲಿಯೂ ರತ್ನ ಖಚಿತಗಳಾದ ತೋಳ್ಬಳೆಗಳು ಒಪ್ಪುತ್ತಿದ್ದವು. ಆ ಸ್ತ್ರೀಯರು ತಲೆಗೆ ಕೈಯಿಟ್ಟು ಮಲಗಿದ್ದಾಗ ಕೈ ಬಳೆಗಳ ಮತ್ತು ಕಿವಿಯೋಲೆಗಳ ಕಾಂತಿಯೆರಡು ಒಂದಾಗಿ ಕಳೆತು ದೇದೀಪ್ಯಮಾನವಾಗಿ ಜ್ವಲಿಸುತ್ತಿದ್ದವು. ಕುಂಡಲಾಲಂಕೃತಗಳಾಗಿ ಚಂದ್ರನಿಗೆಣೆಯಾದ ಅವರ ಮುಖಗಳಿಂದ ಆ ಶಯನ ಮಂಟಪವು ನಕ್ಷತ್ರಗಳಿಂದ ತುಂಬಿದ ಆಕಾಶದಂತೆ ಪ್ರಕಾಶಿಸುತ್ತಿತ್ತು. ಆ ರಾಕ್ಷಸ ಸ್ತ್ರೀಯರೆಲ್ಲರೂ ರಾತ್ರಿಯಲ್ಲಿ ಮದ್ಯಪಾನದಿಂದಲೂ ಮನ್ಮಥ ಕ್ರೀಡೆಯಿಂದಲೂ ಬಳಲಿದವರಾಗಿ ಅಲ್ಲಿ ತಮಗೆ ಸಿಕ್ಕಿದ ಸ್ಥಳಗಳಲ್ಲಿ ಮೈಮರೆತು ಮಲಗಿದ್ದ ರೀತಿಯನ್ನು ಹನುಮಂತನು ನೋಡುತ್ತಾ ಬಂದನು. ನೃತ್ಯದಲ್ಲಿ ವಿಶೇಷ ಪರಿಚಯವುಳ್ಳವಳೊಬ್ಬಳು ತನ್ನ ಗಾಢ ನಿದ್ರೆಯಲ್ಲಿಯೂ ಆ ವಾಸನೆಯನ್ನು ಬಿಡದೆ ಭರತ ಶಾಸ್ತ್ರಾನುಸಾರವಾಗಿಯೇ ಕೈಕಾಲುಗಳನ್ನು ಒದರುತ್ತಿದ್ದಳು. ಹಾಗೆಯೇ ಆ ಸ್ತ್ರೀಯರಲ್ಲಿ ನದಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಕಮಲದ ಬಳ್ಳಿಯು ನಡುದಾರಿಯಲ್ಲಿ ಸಿಕ್ಕಿದ ದೋಣಿಗೆ ಸುತ್ತಿಕೊಂಡಂತೆ ವೀಣೆಯನ್ನಪ್ಪಿಕೊಂಡು ಮಲಗಿದ್ದವಳೊಬ್ಬಳು. ಕೈಗೂಸನ್ನು ಕಂಕುಳಲ್ಲಿ ಎತ್ತಿಕೊಂಡಂತೆ ಡವಣೆಯನ್ನು ಕಕ್ಷದಲ್ಲಿಟ್ಟು ಮಲಗಿದವಳೊಬ್ಬಳು. ಬಹುಕಾಲದಿಂದಗಲಿ ಬಂದ ನಾಯಕನನ್ನು ಅಪ್ಪಿದವಳಂತೆ ತಮಟೆಯನ್ನೇ ಅಪ್ಪಿ ಮಲಗಿದವಳೊಬ್ಬಳು. ಏಕಾಂತದಲ್ಲಿ ತನ್ನ ಪ್ರಿಯನನ್ನು ಅಪ್ಪಿಕೊಂಡು ಮಲಗಿದ ಕಾಮಿನಿಯಂತೆ ಕೊಳಲನ್ನು ಕಟ್ಟಿಕೊಂಡು ಮಲಗಿದವಳೊಬ್ಬಳು. ಪತಿಯ ಪಾರ್ಶ್ವದಲ್ಲಿ ಮಲಗಿದವಳಂತೆ 7 ತಂತಿಯ ವೀಣೆಯನ್ನು ಪಕ್ಕದಲ್ಲಿಟ್ಟು ಮಲಗಿದವಳೊಬ್ಬಳು. ಹಾಗೆಯೇ ಹೊಂಬಣ್ಣವುಳ್ಳ ಕೋಮಲವಾದ ತನ್ನ ಕೈಯಿಂದ ಮದ್ದಲೆಯನ್ನಪ್ಪಿ ಮೈಮರೆತು ಮಲಗಿದವಳೊಬ್ಬಳು. ಕಣವವೆಂಬ ತನ್ನ ವಾದ್ಯವನ್ನು ಕಕ್ಷದಲ್ಲಿಟ್ಟು ಮದದಿಂದ ಮೈಮರೆತು ಮಲಗಿದವಳೊಬ್ಬಳು. ಒಂದು ಕಡೆಯಲ್ಲಿ ಪತಿಯನ್ನು, ಕಡೆಯಲ್ಲಿ ತನ್ನ ಮಗುವನ್ನು ಮಲಗಿಸಿ ತಟ್ಟುವಂತೆ ಎರಡೂ ಕೈಗಳಿಂದಲೂ 2 ಡಿಂಡಿಮ ವಾದ್ಯಗಳನ್ನು ಹಿಡಿದು ಮಲಗಿದವಳೊಬ್ಬಳು.
ತಾನು ರಾತ್ರಿಯಲ್ಲಿ ನುಡಿಸುತ್ತಿದ್ದ ಆಡಂಬರವೆಂಬ ವಾದ್ಯವನ್ನು ಸ್ತನದ ಮೇಲಿಟ್ಟು ಪಾನ ಮದದಿಂದ ಮೈಮರೆತು ಮಲಗಿದವಳೊಬ್ಬಳು. ನಿದ್ರೆಯಲ್ಲಿ ಮೈಮರೆತು ಕೈಯಲ್ಲಿ ಹಿಡಿದಿದ್ದ ಜಲಕುಂಭವನ್ನು ಮೇಲೆ ಕವಚಿಕೊಂಡು ಅದರಿಂದ ಕದಲಿದ ಕುಂಕುಮಾನುಲೇಪನವುಳ್ಳವಳಾಗಿ ವಸಂತ ಕಾಲದಲ್ಲಿ ವಿಚಿತ್ರ ವರ್ಣವುಳ್ಳ ಪುಷ್ಪಗಳಿಂದ ತುಂಬಿದ ಲತೆಗೆ ನೀರೆರೆದಂತೆ ಮಲಗಿದವಳೊಬ್ಬಳು. ಸುವರ್ಣ ಕುಂಭಗಳಿಗೆ ಸಮಾನವಾದ ತನ್ನ ಸ್ತನಗಳನ್ನು ತನ್ನ ಕೈಯಿಂದಲೇ ಅಪ್ಪಿ ಮಲಗಿದ್ದವಳೊಬ್ಬಳು. ಸಮೀಪದಲ್ಲಿದ್ದ ತನ್ನ ಸಖಿಯನ್ನೇ ಆಲಂಗಿಸಿ ಮದದಿಂದ ಮೈತಿಳಿಯದೆ ಮಲಗಿದ್ದವಳೊಬ್ಬಳು. ಹೀಗೆ ಅಲ್ಲಿ ಅನೇಕ ಸ್ತ್ರೀಯರು ಕಾಮುಕರನ್ನು ಅಪ್ಪಿದ ಕಾಮಿನಿಯರಂತೆ ತಮ್ಮ ತಮ್ಮ ವಿಚಿತ್ರ ವಾದ್ಯಗಳನ್ನು ತಮ್ಮ ಸ್ತನಾಗ್ರದ ಮೇಲಿಟ್ಟು ಮಲಗಿದ್ದರು. ಆಂಜನೇಯನು ಆ ಸ್ತ್ರೀಯರೆಲ್ಲರನ್ನೂ ನೋಡುತ್ತಿರುವಾಗ ಆ ಮಂಟಪದ ಒಂದು ಕಡೆಯಲ್ಲಿ ಪ್ರತ್ಯೇಕವಾದ ಹಾಸಿಗೆಯ ಮೇಲೆ ಏಕಾಂತ ಸ್ಥಳದಲ್ಲಿ ಮಲಗಿದ್ದ ದಿವ್ಯ ರೂಪವುಳ್ಳ ಒಬ್ಬ ಸ್ತ್ರೀ ವ್ಯಕ್ತಿಯನ್ನು ಕಂಡನು. ಅವಳು ತನ್ನ ದೇಹಕಾಂತಿಯಿಂದಲೇ ಆ ವಿಮಾನಕ್ಕೆ ಒಂದು ಅಸಾಧಾರಣ ಕಾಂತಿಯನ್ನು ಉಂಟು ಮಾಡುವಂತಿದ್ದಳು. ಗೌರವರ್ಣವುಳ್ಳ ಆಕೆಯ ದೇಹಕಾಂತಿಯು ಸುವರ್ಣ ಛಾಯೆಯಿಂದ ಹೊಳೆಯುತ್ತಿತ್ತು. ರಾವಣನಿಗೆ ಆಕೆಯೇ ಪ್ರಾಣ ಪ್ರಿಯೆಯಂತೆಯೂ ಆ ಅಂತಃಪುರಕ್ಕೆ ಆಕೆಯೇ ಅಧಿದೇವತೆಯಂತೆಯೂ ತೋರುತ್ತಿದ್ದಳು. ಸಣ್ಣ ನಡುವಿನಿಂದಲೂ ಅಂತವಾದ ರೂಪದಿಂದಲೂ ಕೂಡಿ ಸರ್ವಾಲಂಕಾರ ಭೂಷಿತೆಯಾಗಿ ಹಾಸಿಗೆಯ ಮೇಲೆ ಮಲಗಿದ್ದ ಆ ಸ್ತ್ರೀಯ ರೂಪವನ್ನು ಯೌವನದ ಮೇಲ್ಮೆಯನ್ನು ನೋಡಿದಾಗ ಹನುಮಂತನಿಗೆ ಅವಳೇ ಸೀತೆ ಎಂಬ ಶಂಕೆಯುಂಟಾಯಿತು. ಅವನ ಮನಸ್ಸಿನಲ್ಲಿ ಮಿತಿಮೀರಿದ ಸಂತೋಷವು ಹುಟ್ಟಿತು. ಅವನಿಗೆ ಮೈ ತಿಳಿಯದಷ್ಟು ಆನಂದವುಂಟಾಯಿತು. ಆಗ ಅವನಿಗುಂಟಾದ ಆ ಆನಂದಕ್ಕೆ ಪಾರವೇ ಇರಲಿಲ್ಲ. ಹಾಗೆ ಹರ್ಷ ಪರವಶನಾದ ಆಂಜನೇಯನು ಒಮ್ಮೆ ಕೈತಟ್ಟುವನು, ಒಮ್ಮೆ ತನ್ನ ಬಾಲವನ್ನೆತ್ತಿ ಮುತ್ತಿಕ್ಕುವನು, ತನ್ನಲ್ಲಿಯೇ ತಾನು ಹಿಗ್ಗುವನು, ಒಮ್ಮೆ ಹಾಡುವನು, ಒಮ್ಮೆ ಕುಣಿಯುವನು, ನಿಂತ ಕಡೆಯಲ್ಲಿ ನಿಲ್ಲದೆ ಸುತ್ತುವನು, ಅಲ್ಲಿನ ಕಂಬಗಳನ್ನೇರಿ ಧುಮುಕುವನು. ಹೀಗೆ ಹನುಮಂತನು ಸಂತೋಷ ಪರವಶನಾಗಿ ತನ್ನ ಜಾತಿ ಸ್ವಭಾವಕ್ಕೆ ತಕ್ಕ ಕಪಿಚೇಷ್ಟೆಗಳೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಚೆನ್ನಾಗಿ ತೋರಿಸಿಬಿಟ್ಟನು. ಇಲ್ಲಿಗೆ 10ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.